ಸಿದ್ದಾಪುರ ತಾಲೂಕಿನ ಹಸರಗೋಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಣಸೆಕೊಪ್ಪದ ರೈತ ಅಭಿವೃದ್ಧಿಪಡಿಸಿರುವ ಕಾಳು ಮೆಣಸಿನ ಸಸ್ಯ ಪ್ರಭೇದಕ್ಕೆ ಪೇಟೆಂಟ್ ಸಿಕ್ಕಿದೆ. ಆ ಮೂಲಕ ಹಳ್ಳಿಯ ಭರವಸೆಯ ತಳಿಗೆ ಜಾಗತಿಕ ಮನ್ನಣೆ ದೊರೆತಂತಾಗಿದೆ. ಇದು ರಾಷ್ಟ್ರ ಮಟ್ಟದಲ್ಲಿ ನೋಂದಣಿಯಾಗಿರುವ ರಾಜ್ಯದ ಮೊದಲ ಕಾಳು ಮೆಣಸಿನ ಸಸ್ಯ ಪ್ರಭೇದವಾಗಿದ್ದು, ಈ ಹಿಂದೆ ನೋಂದಣಿಯಾಗಿರುವ ಕೇರಳದ ತಳಿಗಳಿಗಿಂತ ವಿಶೇಷವಾದ ಗುಣಗಳನ್ನು ಈ ತಳಿ ಹೊಂದಿದೆ ಎಂದು ಹೇಳಲಾಗಿದೆ. ಸಿದ್ದಾಪುರ ಹುಣಸೆಕೊಪ್ಪ ಗ್ರಾಮದ ರೈತರಾಗಿರುವ ರಮಾಕಾಂತ್ ರಾಮಚಂದ್ರ ಹೆಗಡೆ ತಮ್ಮ ತೋಟದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಸಿಗಂದಿನಿ ಎನ್ನುವ ಕಾಳು ಮೆಣಸಿನ ತಳಿಯನ್ನ ರೈತರ ತಳಿಯಾಗಿ 2001ರ ಕಾಯ್ದೆಯಂತೆ ದೆಹಲಿ ಮಟ್ಟದಲ್ಲಿ ನೋಂದಣಿಯಾಗಿ ಹಕ್ಕನ್ನ ಪಡೆದುಕೊಳ್ಳಲಾಗಿದೆ. ಕಳೆದ ಜೂನ್ 16ರಂದು ಅವರಿಗೆ ನೋಂದಣಿ ಪ್ರಮಾಣ ಪತ್ರವನ್ನ ನೀಡಲಾಗಿದೆ. ಇವರ ಅಡಿಕೆ ತೋಟದಲ್ಲಿರುವ ಕಾಳು ಮೆಣಸಿನ ತಳಿಯನ್ನ ರೈತರ ತಳಿಗಾಗಿ ನೋಂದಣಿ ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು. ಅದರಂತೆ ಅದಕ್ಕೆ ಸಂಬಂಧಿಸಿದ ವಿಜ್ಞಾನಿಗಳ ತಂಡ ನಿರಂತರವಾಗಿ ಭೇಟಿಯನ್ನ ನೀಡಿ ಪರಿಶೀಲಿಸಿ ವರದಿಯನ್ನ ನೀಡಿದ ನಂತರದಲ್ಲಿ ಅಂತಿಮವಾಗಿ ನೋಂದಣಿಯಾಗಿದೆ. ಮಲೆನಾಡಿನಲ್ಲಿ ಅನೇಕ ಭರವಸೆಯ ಸ್ಥಳೀಯ ತಳಿಗಳಿವೆ. ಆದರೆ ಆ ಯಾವ ತಳಿಗಳು ರೈತರ ಹೆಸರಲ್ಲಿ ಇನ್ನೂ ನೋಂದಣಿಯಾಗಿಲ್ಲ. ಕೇರಳದ ಪಣಿಯೂರ್ ಎನ್ನುವ ತಳಿ ಮಾತ್ರ ನೋಂದಣಿಯಾಗಿತ್ತು. ಸ್ಥಳೀಯವಾಗಿ ಅದನ್ನೇ ಹೆಚ್ಚು ಬೆಳೆಯಲಾಗ್ತಿದೆ. ಆದರೆ ಹುಣಸಿಕೊಪ್ಪದ ರಮಾಕಾಂತ್ ಹೆಗಡೆಯವರು ಅಭಿವೃದ್ಧಿಪಡಿಸಿರುವ ಸಿಗಂದಿನಿ ಎನ್ನುವ ತಳಿಯು ಪಣಿಯೂರ್ ತಳಿಗಿಂತಲೂ ಉತ್ತಮವಾಗಿದೆ. ವೈವಿಧ್ಯತೆಯಲ್ಲಿ ಮತ್ತು ಗುಣಲಕ್ಷಣಗಳಲ್ಲಿ ಅದಕ್ಕಿಂತಲೂ ಹೆಚ್ಚು ಒಳ್ಳೆಯದಾಗಿದೆ ಎನ್ನುವುದು ಸಂಶೋಧನೆಯಿಂದ ದೃಢವಾಗಿದೆ. ಕಳೆದ 6-7 ವರ್ಷಗಳ ಹಿಂದೆ ವೆನಿಲ್ಲಾ ಸಂಪೂರ್ಣ ನಾಶವಾಗಿ ಹೋದ ನಂತರ ಅಡಿಕೆ ತೋಟದಲ್ಲಿ ಇರುವ 2 ಹಳೆಯ ಕಾಳು ಮೆಣಸಿನ ಬಳ್ಳಿಗಳನ್ನ ಕಂಡು ಬೆಳೆಸಿದ್ರು. ಇದನ್ನ ಗಮನಿಸಿದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಎನ್ನುವ ತೀರ್ಮಾನಕ್ಕೆ ಬಂದ್ರು. ರಮಾಕಾಂತ್ ಹೆಗಡೆಯವರಲ್ಲಿ ಈ ತಳಿಯನ್ನ ಅಭಿವೃದ್ಧಿಪಡಿಸಲು ಸೂಚನೆಯನ್ನ ನೀಡಿದ್ರು. ಅದರಂತೆ ಅದನ್ನ ಅಭಿವೃದ್ಧಿಪಡಿಸಿದ್ರು. ನಂತರ ನರ್ಸರಿಗಳನ್ನ ಪ್ರಾರಂಭಿಸಿದ್ರು. ಇಂದು ಕೇರಳ ಸಹಿತವಾಗಿ ರಾಜ್ಯಾದ್ಯಂತ ಈ ತಳಿಯ ಸಸಿಯನ್ನ ನೆಡಲಾಗಿದೆ. ಇದು ಪಣಿಯೂರ್ ತಳಿಗಿಂತ ಹೆಚ್ಚು ಉತ್ತಮವಾದ ಇಳುವರಿ ಮತ್ತು ತೂಕ, ಔಷಧೀಯ ಗುಣಗಳನ್ನ ಹೊಂದಿದೆ ಎನ್ನುವುದನ್ನ ಕಂಡುಕೊಂಡಿದ್ದಾರೆ. ಸಿದ್ದಾಪುರ ತೋಟಗಾರಿಕೆ ಇಲಾಖೆ ಅಧಿಕಾರಿ ಮಹಾಬಲೇಶ್ವರ ಹೆಗಡೆ ಮಾತನಾಡಿ, ಇಂದು ಪ್ರತಿಯೊಂದು ತೋಟದಲ್ಲಿಯೂ ಸ್ಥಳೀಯ ಭರವಸೆಯ ತಳಿಗಳಿವೆ. ಆದ್ರೆ ಅದು ರೈತರ ಹೆಸರಿನಲ್ಲಿ ನೋಂದಣಿಯಾಗಿರೋದಿಲ್ಲ. 3 ವರ್ಷದಿಂದ ರೈತರು ಈ ತಳಿಯನ್ನ ಅಭಿವೃದ್ಧಿಪಡಿಸಿದ್ದಾರೆ ಎನ್ನುವುದನ್ನ ಗುರುತಿಸಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ನಂಬರ್ 1 ಗುಣಮಟ್ಟದ ಔಷಧೀಯ ಗುಣವಿರುವ ತಳಿ ಎಂದು ನೋಂದಣಿಯಾಗಿದೆ ಎನ್ನುತ್ತಾರೆ. ನಮ್ಮ ತೋಟದಲ್ಲಿ 2 ಬಳ್ಳಿ ಇತ್ತು. ಅದನ್ನ ಸಂರಕ್ಷಣೆ ಮಾಡಬೇಕೆಂದು ನೋಡಿದ ಇಲಾಖೆ ಅಧಿಕಾರಿಗಳು ಸೂಚಿಸಿದ್ರು. ಇದೊಂದು ಒಳ್ಳೆಯ ತಳಿ ಎಂದು ಹೇಳಿದ್ರು. ನರ್ಸರಿ ಮಾಡಿದ್ದೆವು. ನಂತರ ಹೊರಗಡೆಯವರೆಲ್ಲ ಬಂದು ತೆಗೆದುಕೊಂಡು ಹೋಗ್ತಿದ್ದಾರೆ. ಇದು ಪಣಿಯೂರ್ ತಳಿಗಿಂತ ಉತ್ತಮವಾಗಿದೆ. ಬಳ್ಳಿಗಳು ಹೆಚ್ಚಾಗಿ ಸಾಯೋದಿಲ್ಲ. ಪ್ರತಿ ವರ್ಷವೂ ಇಳುವರಿ ಬರುತ್ತದೆ. ಎಲ್ಲಾ ಕಾಳುಗಳು ಒಂದೇ ರೀತಿಯಾಗಿದ್ದು ಮಾರುಕಟ್ಟೆಯಲ್ಲಿಯೂ ಒಳ್ಳೆಯ ಬೇಡಿಕೆ ಇದೆ ಎನ್ನುತ್ತಾರೆ ಕಾಳು ಮೆಣಸು ತಳಿ ಅಭಿವೃದ್ಧಿಪಡಿಸಿದ ರೈತ ರಮಾಕಾಂತ್ ಹೆಗಡೆ. ಮತ್ತೊಂದಂದರೆ ನಮ್ಮ ಅಡಿಕೆ ತೋಟಕ್ಕೆ ಸೂಟೇಬಲ್ ವೆರೈಟಿ ಅಂದರೆ ಈ ಶೇಡ್ ಇದ್ದಾಗ ಎಲ್ಲ ಪ್ರತಿ ವರ್ಷನೂ ಒಂದೇ ಥರ ಬೆಳೆ ಬರ್ತವೆ. ಅದು ಒಂದು ಈಗ ಪಣಿಯೂರು ಈ ವರ್ಷ ಕ್ರಾಪ್ ಇಲ್ಲ, ಆದರೆ ಇದು ಪ್ರತಿ ವರ್ಷನೂ ಒಂದೇ ಥರ. ಅಂದರೆ ಅದಕ್ಕೆ ರೆಸ್ಟ್ ಪೀರಿಯಡ್ ಹೆಚ್ಚಿಗೆ ಸಿಗೋದ್ರಿಂದ ಅದು ಬಳ್ಳಿ ಅಷ್ಟು ಇದಕ್ಕೆ ಇದಾಗುತ್ತೆ. ಕರಿಮುಂಡ ವೆರೈಟಿ ಒಂದು ಅರ್ಲಿ ಹಾರ್ವೆಸ್ಟಿಂಗ್ ಬರ್ತು, ಆದರೆ ರೆಸಿಸ್ಟೆನ್ಸ್ ಕಡಿಮೆ ಅದು. ಅಂದರೆ ನಮ್ಮ ಈ ಇದು ಹೆಚ್ಚಿಗೆ ಮಳೆ ಪ್ರದೇಶಕ್ಕೆ ಕರಿಮುಂಡ ಅಷ್ಟು ಇದಾಗ್ತದೆ. ಜನಪರ ಮತ್ತು ಸರಳ ವ್ಯಕ್ತಿತ್ವದ ಅಪರೂಪದ ರಾಜಕಾರಣಿಯಾಗಿದ್ದ ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರಾಜ್ಯ ವಿಧಾನಸಭಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಜನ್ಮದಿನದ ಶುಭಾಶಯಗಳು. ಅವರಿಗೆ ಇನ್ನಷ್ಟು ಯಶಸ್ಸು, ಆಯುಷ್, ಆರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುವ ಆರ್.ಡಿ. ಹೆಗಡೆ, ಜಿಲ್ಲಾ ಕೋರ್ ಕಮಿಟಿ ಸದಸ್ಯರು, ಶಿವಮೊಗ್ಗ ಜಿಲ್ಲಾ ಸಹ ಪ್ರಭಾರ, ಭಾರತೀಯ ಜನತಾ ಪಾರ್ಟಿ ಶಿರ್ಸಿ. ರಾಜ್ಯ ಕಂಡ ಸಜ್ಜನ ರಾಜಕಾರಣಿ, ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರು, ವಿಧಾನಸಭಾಧ್ಯಕ್ಷರೂ ಆದ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ತಾಯಿ ಮಾರಿಕಾಂಬೆ ಇನ್ನಷ್ಟು ಉನ್ನತ ಹುದ್ದೆಗೆ ಅವರನ್ನ ಕರೆದೊಯ್ಯಲಿ, ಜನಸೇವೆಗೆ ಇನ್ನಷ್ಟು ಅವಕಾಶ ಮಾಡಿಕೊಡಲಿ ಎಂದು ಹಾರೈಸುವ ಗಣಪತಿ ನಾಯ್ಕ, ಅಧ್ಯಕ್ಷರು, ನಗರಸಭೆ ಶಿರ್ಸಿ.